ಧರ್ಮಸ್ಥಳದಲ್ಲಿ ಬುರುಡೆ ಹುಡುಕಾಟ ಶುರುವಾಗಿ 10 ದಿನ ಆದರೂ ಪಾಯಿಂಟ್ ನಂಬರ್ 13ರ ರಹಸ್ಯ ಬಿಚ್ಚಿಕೊಳ್ತಿಲ್ಲ. ಇವತ್ತು ಕೂಡ ಕೊನೆ ಸ್ಪಾಟ್ನಲ್ಲಿ ಹುಡುಕಾಟ ನಡೆಸಲಿಲ್ಲ. ಕಲ್ಲೇರಿ ರಹಸ್ಯ ಕೆದಕಿದ ಎಸ್ಐಟಿಗೆ ಸಿಕ್ಕಿದ್ದೇನು ಅನ್ನೋದರ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಅನಾಮಿಕ ದೂರು ನೀಡುತ್ತಿದ್ದಂತೆ ವರದಿ ಮಾಡಿದ್ದ ಏಕೈಕ ಚಾನೆಲ್. ಸರ್ಕಾರ ಎಸ್ಐಟಿ ರಚಿಸಿದ್ದರೂ ವರದಿ ಮಾಡದವರ ನಡುವೆ ನಿರ್ಭೀತಿಯ ವರದಿ. ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪದ ಎಸ್ಐಟಿ ಎಂಟ್ರಿಯನ್ನ ಕೊಡಲಿದೆ. ಧರ್ಮಸ್ಥಳದ ಸಾಮೂಹಿಕ ಸಮಾಧಿ ತನಿಖೆಯ ಬಗ್ಗೆ ದಾರಿ ತಪ್ಪಿಸದ ವರದಿಗಾರಿಕೆ. ವಿಶ್ವಾಸಾರ್ಹ ಸುದ್ದಿ ಅಂದ್ರೆ ನ್ಯೂಸ್ 18 ಕನ್ನಡ. ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಾಮಿಕ ವ್ಯಕ್ತಿಯನ್ನ ಹೊಸ ಜಾಗಕ್ಕೆ ಎಸ್ಐಟಿ ಕರೆದುಕೊಂಡು ಬಂದಿದೆ. ನೇರವಾಗಿ ಗೋಂಕ್ರತಾರ್ ಅನ್ನುವಂತ ಒಂದು ಅರಣ್ಯ ಭಾಗದ ಒಳಗಡೆ ಆತ ನಾನು ಅಲ್ಲಿ ಹೂತಿದ್ದೀನಿ ಅನ್ನುವಂಥದ್ದನ್ನ ಕೂಡ ಹೇಳ್ತಾನೆ. ಕಲ್ಲೇರಿ ಸಮೀಪದ ಗುಡ್ಡದ ಬಳಿಯಲ್ಲಿ ಇಂದು ಎಸ್ಐಟಿ ತಂಡವನ್ನ ಅನಾಮಿಕ ದೂರುದಾರ ಕರೆತಂದಿದ್ದ. ಆತನ ಮುಖದಲ್ಲಿದ್ದ ಮಾಸ್ಕ್ ಬದಲಾಗಿತ್ತು, ಹುಡುಕುವ ಜಾಗ ಕೂಡ ಬದಲಾಗಿತ್ತು. ಗುಡ್ಡದ ತಪ್ಪಲಿನಲ್ಲೇ ಮಾಧ್ಯಮದ ಕ್ಯಾಮೆರಾಗಳನ್ನು ತಡೆದು ನಿಲ್ಲಿಸಲಾಯಿತು. ಗುಡ್ಡದ ಒಳಕ್ಕೆ ಹೋಗಿದ್ದು ಎಸ್ಐಟಿ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು, ಕಾರ್ಮಿಕರು, ಜೊತೆಗೆ ಉಪ್ಪಿನ ಮೂಟೆಗಳು. ಮಾಸ್ಕ್ ಮ್ಯಾನ್ ಇವತ್ತು ಹೊಸ ಜಾಗವನ್ನು ತೋರಿಸಿದ್ದ. ಕಲ್ಲೇರಿ ಸಮೀಪದಲ್ಲಿ ಶಾಲಾ ಬಾಲಕಿಯೊಬ್ಬಳ ಹೆಣ ಹೂತು ಹಾಕಿದ್ದೇನೆ. ನಾನು ಹೂಳೋದಿಕ್ಕೂ ಮೊದಲೇ ಅಲ್ಲಿಗೆ ಪೊಲೀಸರು ಬಂದಿದ್ದರು. ಆಕೆಯ ಮೈಮೇಲಿನ ಗಾಯದ ಗುರುತುಗಳು ಆಕೆಯ ಮೇಲೆ ಭೀಕರ ಅತ್ಯಾಚಾರ ನಡೆದಿರುವುದಕ್ಕೆ ಸಾಕ್ಷಿಯನ್ನ ಹೇಳುತ್ತಿತ್ತು ಅಂತೆಲ್ಲ ಅನಾಮಿಕ ದೂರುದಾರ ಪೊಲೀಸರಿಗೆ ಕೊಟ್ಟಿದ್ದ ದೂರಿನಲ್ಲಿ ಉಲ್ಲೇಖ ಮಾಡಿದ್ದ. ಇದೇ ಕಾರಣಕ್ಕೆ ಇವತ್ತು ತನಿಖೆಯ ಕೇಂದ್ರ ಬಿಂದುವೇ ಬದಲಾಗಿತ್ತು. ಕಲ್ಲೇರಿಯ ಕಾಡಿನ ಕಡೆಗೆ ಎಸ್ಐಟಿ ಟೀಮ್ ಹೋಗಿತ್ತು. ಗೋಂಕ್ರತಾರ್ ಕಾಡಿನಲ್ಲಿ ಹೊಸ ಪಾಯಿಂಟ್ಗಳನ್ನು ದೂರುದಾರ ತೋರಿಸಿದ್ದ. ಆತ ತೋರಿಸಿದ್ದ ಎನ್ನಲಾಗಿರುವ 3 ಪಾಯಿಂಟ್ಗಳ ಸುತ್ತಲೂ ಎಸ್ಐಟಿ ಅಧಿಕಾರಿಗಳು ಭೂಮಿ ಅಗೆಯೋ ಕೆಲಸದಲ್ಲಿ ನಿರತರಾಗಿದ್ದಾರೆ. ಇವತ್ತಿನ ಉತ್ಖನನ ಪ್ರಕ್ರಿಯೆಗೆ ಜಯಂತ್ ಅವರು ಬಂದಿಲ್ಲ. ಬಂದಿರುವಂತದ್ದು ಅನಾಮಿಕ ವ್ಯಕ್ತಿ. ಹಾಗಾಗಿ ಅನಾಮಿಕ ವ್ಯಕ್ತಿ ಸುಮಾರು 30ಕ್ಕೂ ಹೆಚ್ಚು ಪ್ರದೇಶಗಳನ್ನ ತಾನು ಗುರುತಿಸಬಲ್ಲೆ ಅನ್ನೋದಾಗಿ ಹೇಳಿದ್ದ. ಇದು ಭಾಗ 2ರ ನೂತನ ಸ್ಪಾಟ್ ಅಂದ್ರೆ 15ನೇ ಸ್ಪಾಟ್ ಆಗಿರ್ಬೋದೆಂಬ ಸಂಶಯ ಸದ್ಯಕ್ಕಿರುವಂತದ್ದು. ಜೊತೆಗೆ ಪಾಯಿಂಟ್ 13 ಬಿಟ್ಟು ಹೊಸ ಪಾಯಿಂಟ್ನಲ್ಲಿ ಶೋಧ ಮಾಡಲಾಗಿದೆ. ದೂರುದಾರ ಗುರುತಿಸಿದ ಪಾಯಿಂಟ್ 15ರಲ್ಲಿ ಉತ್ಖನನ ಕೆಲಸ ನಡೆದಿದೆ. ಸುಮಾರು 6 ಅಡಿ ಅಗೆದರೂ ಯಾವುದೇ ಅಸ್ಥಿಪಂಜರ ಅಥವಾ ಇನ್ನಿತರೆ ಕುರುಹುಗಳು ಸಿಕ್ಕಿಲ್ಲವಂತೆ. ಭಾರೀ ಮಳೆ ಮಧ್ಯೆಯೇ ಶೋಧ ಕಾರ್ಯ ನಡೆಸಲಾಗಿತ್ತು. ಪಾಯಿಂಟ್ 13ರ ಬದಲು ಕಲ್ಲೇರಿ ರಹಸ್ಯ ಬಯಲಿಗೆ ಮುಂದಾಗಿತ್ತು ಎಸ್ಐಟಿ. ಕಲ್ಲೇರಿಯಲ್ಲಿ ಶಾಲಾ ಬಾಲಕಿಯ ಮೃತದೇಹ ಹೂತಿರೋದಾಗಿ ಹೇಳಿದ್ದ ದೂರುದಾರ 2010ರಲ್ಲಿ ಕಲ್ಲೇರಿಯಲ್ಲಿ ಶಾಲಾ ಬಾಲಕಿಯ ಮೃತದೇಹ ಹೂತಿದ್ದೆ ಎಂದಿದ್ದ. ಶಾಲಾ ಬಾಲಕಿಯನ್ನು ಸಮವಸ್ತ್ರದಲ್ಲೇ ಹೂತಿದ್ದೆ ಎಂದು ಹೇಳಿದ್ದ ಕಾರಣಕ್ಕೆ ಶೋಧಿಸಲು ತಯಾರಿ ನಡೆಸಿತ್ತು. ಹಾಗೆ ವಿಚಾರಣೆ ವೇಳೆ 3 ಹೊಸ ಜಾಗಗಳ ಬಗ್ಗೆ ಹೇಳಿದ್ದ ದೂರುದಾರ 3 ಹೊಸ ಜಾಗಗಳ ಪೈಕಿ ಮೊದಲನೇ ಜಾಗವನ್ನ ಇವತ್ತು ತೋರಿಸಿದ್ದಾನೆ. ಎಸ್ಐಟಿ ಕಚೇರಿಯಿಂದ ಬಿಗಿ ಭದ್ರತೆಯೊಂದಿಗೆ ಬಂದ ದೂರುದಾರ ಎಲ್ಲರನ್ನೂ ಗೋಂಕ್ರತಾರ್ ಅರಣ್ಯಕ್ಕೆ ಕರೆತಂದ. ಕಲ್ಲೇರಿಯಿಂದ 2 ಕಿಲೋಮೀಟರ್, ಬೋಳಿಯಾರಿನಿಂದ 1 ಕಿಲೋಮೀಟರ್ ದೂರದ ಕಾಡಿನಲ್ಲಿ ಪಾಯಿಂಟ್ ಮಾಡಿದ. ಅದನ್ನೇ ಪಾಯಿಂಟ್ ನಂಬರ್ 15 ಎಂದು ಗುರುತು ಮಾಡಿ ಕೂಲಿ ಕಾರ್ಮಿಕರನ್ನ ಬಳಸಿ ಅಗೆಯಲಾಯಿತು. ನಿಗೂಢವಾಗಿ ಸಾವನ್ನಪ್ಪಿದ್ದ ಪದ್ಮಲತಾ ಮನೆಗೆ ಹೋಗೋ ದಾರಿಯಲ್ಲಿರುವ ಆ ಪಾಯಿಂಟ್ ನಂಬರ್ 15 ಇನ್ನಷ್ಟು ಕುತೂಹಲ ಕೆರಳಿಸಿತ್ತು. ಅನಾಮಿಕ ವ್ಯಕ್ತಿಯನ್ನ ಹೊಸ ಜಾಗಕ್ಕೆ ಎಸ್ಐಟಿ ಕರೆದುಕೊಂಡು ಬಂದಿದೆ. ಆ ಬೊಳಿಯಾರಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವಂತಹ ಗೋಂಕ್ರತಾರ್ ಎಂಬ ಅರಣ್ಯ ಭಾಗಕ್ಕೆ ಕರ್ಕೊಂಡು ಹೋಗಿರುವಂತದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಎಸ್ಐಟಿ ತಂಡ ಮತ್ತು ಅನಾಮಿಕ ಇಡೀ ಟೀಮ್ ಈ ಭಾಗದಲ್ಲಿ ಹೋಗಿರುವಂತದ್ದು. ಸುಮಾರು 500 ಮೀಟರ್ ದೂರದಲ್ಲಿ ಆ ಸ್ಥಳ ಮಹಜರು ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸುರಿಯೋ ಮಳೆಯಲ್ಲೂ ಎಸ್ಐಟಿ ಸದಸ್ಯರು ಭೂಮಿ ಅಗೆದು ನೋಡಿದ್ದಾರೆ. ಸಂಜೆಯ ವೇಳೆಗೆ ಕಾರ್ಯಾಚರಣೆ ಮುಗಿಸಿ ಎಸ್ಐಟಿ ತಂಡ ಬೆಳ್ತಂಗಡಿ ಕಚೇರಿಗೆ ವಾಪಸ್ಸಾಗಿದೆ. ಎಸ್ಐಟಿ ಮೂಲಗಳ ಪ್ರಕಾರ ಪಾಯಿಂಟ್ 15ರಲ್ಲೂ ಯಾವುದೇ ಮೂಳೆಗಳು ಪತ್ತೆಯಾಗಿಲ್ಲ. ಇದರ ನಡುವೆ ಅನಾಮಿಕ ದೂರುದಾರ ಸಾಮೂಹಿಕ ಸಮಾಧಿ ಮಾಡಿದ್ದೇನೆ ಎಂದು ತೋರಿಸಿರುವ 13ನೇ ಪಾಯಿಂಟ್ನಲ್ಲಿ ಜಿಪಿಆರ್ ತಂತ್ರಜ್ಞಾನ ಬಳಸಿಕೊಳ್ಳಲು ಎಸ್ಐಟಿ ನಿರ್ಧರಿಸಿದೆ. ಪಾಯಿಂಟ್ 13ರ ಶೋಧಕ್ಕೆ ಜಿಪಿಆರ್ ತಂತ್ರಜ್ಞಾನ ಬಳಸಲು ಸಿದ್ಧತೆಗಳು ನಡೆದಿವೆ. ಬೆಂಗಳೂರಿನಿಂದ ಜಿಪಿಆರ್ ಸಿಸ್ಟಮ್ ತರಲು ಎಸ್ಐಟಿ ನಿರ್ಧರಿಸಿದೆ. ಖಾಸಗಿ ಕಂಪನಿಯಿಂದ ಜಿಪಿಆರ್ ಬಾಡಿಗೆಗೆ ಪಡೆಯಬೇಕಾಗಿದೆ. ಜಿಪಿಆರ್ಗೆ ದಿನವೊಂದಕ್ಕೆ ಲಕ್ಷಾಂತರ ರೂಪಾಯಿ ಬಾಡಿಗೆ ಚಾರ್ಜ್ ಮಾಡಲಿದೆ ಖಾಸಗಿ ಕಂಪನಿ.
ಜಿಪಿಆರ್ ಬಳಕೆಗೆ ಅನುಮತಿ ಪಡೆಯಲು ಕಾದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹೀಗೆ ಒಂದು ಕಡೆ ಎಸ್ಐಟಿ ಅವರು ದೂರುದಾರನನ್ನ ಕರೆದೊಯ್ದು ಒಂದೊಂದೇ ಪಾಯಿಂಟ್ಗಳಲ್ಲಿ ಅಗೆಯುತ್ತಿದ್ದಾರೆ. ಆತ ತೋರಿಸಿದ ಜಾಗವನ್ನೆಲ್ಲ ಮಾರ್ಕ್ ಮಾಡುತ್ತಿದ್ದಾರೆ. ಆತ ಅನುಮಾನದಿಂದ ತೋರಿಸುವ ಜಾಗದಲ್ಲೂ ಅನುಮಾನ ಪರಿಹರಿಸಿಕೊಳ್ಳಲು ಅಗೆದು ನೋಡುತ್ತಿದ್ದಾರೆ. ಇದೆಲ್ಲ ನಡೆಯುತ್ತಿರುವಾಗಲೇ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ದೂರುದಾರ ಜುಲೈ 11ರಂದು ತಂದಿದ್ದ ತಲೆಬುರುಡೆ ರಹಸ್ಯ ಬಯಲಾಗಿದೆ. ದೂರುದಾರ ಕೊಟ್ಟ ತಲೆಬುರುಡೆ ಬಗ್ಗೆ ಸ್ಫೋಟಕ ಸುದ್ದಿಯನ್ನ ನ್ಯೂಸ್ 18 ಕನ್ನಡ ನೀಡುತ್ತಿದೆ. ದೂರುದಾರ ತಂದುಕೊಟ್ಟ ತಲೆಬುರುಡೆ ಪುರುಷನದ್ದು ಅನ್ನೋ ಮಾಹಿತಿ ಗೊತ್ತಾಗಿದೆ. ಆ ತಲೆಬುರುಡೆ 30 ವರ್ಷ ಹಳೆಯದ್ದು ಎಂದೂ ಗೊತ್ತಾಗಿದೆ. ಆ ತಲೆಬುರುಡೆಯನ್ನೇ ಆಧರಿಸಿ ತನಿಖೆಗಿಳಿದಿದೆ ಎಸ್ಐಟಿ ತಂಡ. 2 ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಬುರುಡೆ ಪರೀಕ್ಷೆ ನಡೆಸಲಾಗಿತ್ತು. 2 ಆಸ್ಪತ್ರೆಗಳ ವರದಿಯಲ್ಲೂ ಆ ಬುರುಡೆ ಪುರುಷನದ್ದು ಎಂಬ ವರದಿ ಬಂದಿದೆ. ಆದರೆ ತಲೆಬುರುಡೆ ತಂದ ಜಾಗದ ಬಗ್ಗೆ ಎಸ್ಐಟಿಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಅನಾಮಿಕ ದೂರುದಾರ ಇದುವರೆಗೆ ತೋರಿಸಿದ್ದ ಸ್ಥಳಗಳಲ್ಲಿ ಕೇವಲ 1 ಕಡೆ ಮಾತ್ರ ಮೂಳೆಗಳು ಸಿಕ್ಕಿವೆ. ಇವತ್ತು ಗೋಂಕ್ರತಾರ್ ಗುಡ್ಡದಲ್ಲೂ ಅಗೆದು ನೋಡಿದ್ರೆ ಯಾವುದೇ ಕುರುಹುಗಳು ಸಿಕ್ಕಿಲ್ಲ. ದೂರುದಾರ 2010ರಲ್ಲಿ ತಾನು ಶಾಲಾ ಬಾಲಕಿಯ ಶವವನ್ನ ಹೂತು ಹಾಕಿದ್ದೇನೆ ಎಂದಿರುವುದು ನಿಜವೇ ಆಗಿದ್ದಲ್ಲಿ ಶವದ ಮೂಳೆಗಳಾದರೂ ಸಿಗಬೇಕು. ಹಾಗಿದ್ದರೆ ಮಾತ್ರ ದೂರುದಾರನ ದೂರಿನ ಬಗ್ಗೆ ನಂಬಿಕೆ ಬರಲು ಸಾಧ್ಯ. ಇಲ್ಲದೆ ಹೋದ್ರೆ ಎಸ್ಐಟಿಯ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗುತ್ತದೆ ಎಂದು ನೋಡಬೇಕಿದೆ. ಕಿಶನ್ ಶೆಟ್ಟಿ ಜೊತೆ ಮಂಜುನಾಥ್ ಆರ್ಯ, ನ್ಯೂಸ್ 18 ಧರ್ಮಸ್ಥಳ. ಸೋದರಳಿಯ ಹಾಗೂ ಸಹೋದರ ಮಾವ ಒಂದೇ ಮನೆಯಲ್ಲಿದ್ರು. ಅಳಿಯ ಅನ್ಸ್ಕೊಂಡವನಿಗೆ ಆನ್ಲೈನ್ ಗೇಮ್ನ ಹುಚ್ಚು. ದುಡ್ಡು ಕೊಡು ಅಂತ ನಿತ್ಯ ಕಾಟ ಕೊಡ್ತಿದ್ದ. ಇದರಿಂದ ರೋಸಿ ಹೋದವ ಸಹೋದರಿ ಮಗನ ಕತ್ತನ್ನೇ ಸೀಳಿದ್ದಾನೆ. ಇದು ಮೊಬೈಲ್ ಯುಗ ಕಣ್ರಿ. ಬಿಟ್ಟೇನೆಂದ್ರು ಬಿಡದ ಮೊಬೈಲ್ ಮಾಯೆ ಎಲ್ಲರ ಬದುಕು ನುಂಗಿ ಹಾಕ್ತಿದೆ. ಹತ್ತಿರವಿದ್ರು ಸಂಬಂಧಗಳನ್ನ ದೂರ ಮಾಡ್ತಿದೆ. ಅಂಬೆಗಾಲಿಡೋ ಕೂಸಿನಿಂದ ಹಿಡಿದು ಹಣ್ಣು ಮುದುಕರಿಗೂ ಮೊಬೈಲ್ನದ್ದೇ ಚಿಂತೆ. ಆದ್ರೆ ಅತಿಯಾದ್ರೆ ಅಮೃತವು ವಿಷ ಅಂತಾರಲ್ಲ, ಮೊಬೈಲ್ ವಿಷಯದಲ್ಲಿ ಆ ಮಾತು ಅಕ್ಷರಶಃ ಸತ್ಯವಾಗಿದೆ. ಬೆಂಗಳೂರಿನಲ್ಲಿ ಆನ್ಲೈನ್ ಗೇಮ್ ಚಟಕ್ಕೆ ಬಿದ್ದ ಬಾಲಕ ಹೆಣವಾಗಿ ಹೋಗಿದ್ದಾನೆ. ಫ್ರೀ ಫೈರ್ ಗೇಮ್ ಚಟ, ಮಾವ ಕಟ್ಟಿದ ಚಟ್ಟ, ಹಣಕ್ಕಾಗಿ ಪೀಡಿಸಿದ ಅಳಿಯನ ಭೀಕರ ಕೊಲೆ. ಈ ಬಾಲಕನ ಹೆಸರು ಅಮೋಘ ಕೀರ್ತಿ. ವಯಸ್ಸು ಜಸ್ಟ್ 14 ವರ್ಷ. ಸೋಲದೇವನಹಳ್ಳಿ ಬಳಿಯ ಕುಂಬಾರಹಳ್ಳಿ ವಿನಾಯಕ ಲೇಔಟ್ ನಿವಾಸಿ. ಹೆಸರಿಗೆ ತಕ್ಕಂತೆ ಅಮೋಘವಾದ ಭವಿಷ್ಯವೇ ಕಣ್ಮುಂದಿತ್ತು. ಆದ್ರೆ ಆ ಭವಿಷ್ಯಕ್ಕೆ ಆನ್ಲೈನ್ ಗೇಮ್ ಅನ್ನೋ ಭೂತ ಕೊಳ್ಳಿ ಇಟ್ಟಿದೆ. ಹೌದು, ಅಮೋಘ ಕೀರ್ತಿಗೆ ಫ್ರೀ ಫೈರ್ ಗೇಮ್ ಅಂದ್ರೆ ಪಂಚಪ್ರಾಣ. ಊಟ ನಿದ್ರೆ ಇಲ್ಲದಿದ್ರು ಗೇಮ್ ಆಡ್ಲೇಬೇಕು ಅನ್ನೋ ವಿಪರೀತ ಹುಚ್ಚು. ಕಳೆದ 8 ತಿಂಗಳ ಹಿಂದೆ ಮಾವ ನಾಗಪ್ರಸಾದ್ ಮನೆಯಲ್ಲಿ ವಾಸವಾಗಿದ್ದ. ಜಾಗ ಬದಲಾದ್ರೂ ಫ್ರೀ ಫೈರ್ ಮೇಲಿನ ಪ್ರೀತಿ ಕಮ್ಮಿ ಆಗಿರ್ಲಿಲ್ಲ. ಗೇಮ್ಗೆ ಅಡಿಕ್ಟ್ ಆಗಿದ್ದವನು ಹಣಕ್ಕಾಗಿ ಮಾವನಿಗೆ ನಿತ್ಯ ಪೀಡಿಸ್ತಿದ್ದ. ಎಷ್ಟೇ ಬುದ್ಧಿ ಮಾತು ಹೇಳಿದ್ರು ಕೇಳಿರ್ಲಿಲ್ಲ. ಇದರಿಂದ ಕಂಗೆಟ್ಟು ಹೋಗಿದ್ದ ನಾಗಪ್ರಸಾದ್ ಕಳೆದ ಸೋಮವಾರ ಬೆಳಗ್ಗೆ ಕತ್ತು ಸೀಳಿ ಸ್ವಂತ ಅಳಿಯನ ಉಸಿರು ನಿಲ್ಲಿಸಿದ್ದಾನೆ. ಅಮೋಘನ ಹೆಣ ಬೀಳ್ತಿದ್ದಂತೆ ಕೋಪದ ಕೈಗೆ ಬುದ್ಧಿ ಕೊಟ್ಟ ನಾಗಪ್ರಸಾದ್ಗೆ ಭಯ ಶುರುವಾಗಿತ್ತು. ಅಯ್ಯೋ, ಅಳಿಯನನ್ನೇ ಕೊಂದುಬಿಟ್ನಲ್ಲ ಅಂತ ಆತ್ಮಹತ್ಯೆಗೆ ಮುಂದಾಗಿದ್ದ. ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ, ನೇರವಾಗಿ ಮೆಜೆಸ್ಟಿಕ್ಗೆ ಬಂದು 3 ದಿನ ತಿರುಗಾಡಿದ್ದ. ಕೊನೆಗೂ ನಿನ್ನೆ ಪೊಲೀಸರಿಗೆ ಶರಣಾಗಿದ್ದಾನೆ. ನನ್ನ ಕೈಯಾರೆ ಅಳಿಯನನ್ನ ಕೊಂದಿದ್ದೇನೆ ಅಂತ ತಪ್ಪೊಪ್ಪಿಕೊಂಡಿದ್ದಾನೆ. ಕೂಡಲೇ ಸ್ಥಳಕ್ಕೆ ಹೋಗಿ ಪರಿಶೀಲಿಸಿದಾಗ ಬಾಲಕನ ಮೃತದೇಹ ಕೊಳತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಈತನಿಗೆ ಹಣಕ್ಕಾಗಿ ಪೀಡಿಸೋದು ಈ ಥರ ಭಾಳ ತೊಂದರೆ ಮಾಡ್ತಿರೋದ್ರಿಂದ ಒಂದು ದಿನ ಆತನಿಗೆ ಇದನ್ನು ತಡೆಯಲಾಗದೆ ಈ ಒಂದು ಕೊಲೆ ಮಾಡಿರೋದಾಗಿ ನಮಗೆ ಪ್ರಾಥಮಿಕವಾಗಿ ತಿಳಿದು ಬಂದಿದೆ. ಸದ್ಯ ಸೋಲದೇವನಹಳ್ಳಿ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದು ನಾಗಪ್ರಸಾದ್ ನನ್ನ ಬಂಧಿಸಿ ವಿಚಾರಣೆ ಮಾಡಿ ಜೈಲಿಗಟ್ಟಿದ್ದಾರೆ. ಅದೇನೇ ಇರಲಿ, ಮೊಬೈಲ್ ಗೇಮಿನ ಗೀಳು ಬಾಳಿ ಬದುಕಬೇಕಿದ್ದ ಬಾಲಕನನ್ನ ಬಲಿ ಪಡೆದಿದ್ದು ನಿಜಕ್ಕೂ ದುರಂತ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಸರ್ಕಾರದ ವಿರುದ್ಧ ರೈತರು ಹಿಡಿ ಶಾಪ ಹಾಕಿದ್ರೂ ಗೊಬ್ಬರದ ಸಮಸ್ಯೆ ಮಾತ್ರ ನಿಲ್ತಾ ಇಲ್ಲ. ಊರೂರಲ್ಲೂ ಅನ್ನದಾತರು ಪರದಾಟ ನಡೆಸುತ್ತಿದ್ದು ಬಾಗಲಕೋಟೆಯಲ್ಲೇ ಗೊಬ್ಬರದ ಅಂಗಡಿ ಮಾಲೀಕರು ಕಳ್ಳಾಟವಾಡ್ತಿದ್ದಾರೆ. ಯಾವುದೇ ಸರ್ಕಾರ ಬರಲಿ, ಯಾವುದೇ ರಾಜಕಾರಣಿಗಳು ಗೆದ್ದು ಗದ್ದುಗೆ ಏರ್ಲಿ, ಎಲ್ಲರೂ ಕೂಡ ಹೇಳೋದೊಂದೇ, ನಮ್ಮದು ರೈತಪರ ಸರ್ಕಾರ, ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ಉದ್ದುದ್ದ ಭಾಷಣ ಬಿಗಿತಾರೆ. ಆದ್ರೆ ಪಟ್ಟಕ್ಕೆ ಏರ್ತಾ ಇದ್ದಂತೆ ಕಾಲ ಕಸಕ್ಕಿಂತ ಕಡಿಯಾಗಿ ಹೋಗ್ತಾರೆ.
ರಾಜ್ಯದಲ್ಲಿ ಯೂರಿಯಾ ಗೊಬ್ಬರದ ಪರದಾಟ ಶುರುವಾಗಿ 1 ತಿಂಗಳ ಮೇಲಾಗೋಯ್ತು. ಆದ್ರೆ ಜನನಾಯಕರು ಅನ್ನಿಸಿಕೊಂಡವರಿಗೆ ಇದ್ರ ಬಗ್ಗೆ ಚಿಂತೆನೇ ಇಲ್ಲ. ರೈತರ ಸಮಸ್ಯೆಗೆ ಪರಿಹಾರ ಕಲ್ಪಿಸಬೇಕು ಅನ್ನೋ ಮನಸ್ಸೂ ಇಲ್ಲ. ರೈತರ ನೋವಲ್ಲೂ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ತಿದ್ದಾರೆ. ಅವರ ಮೇಲೆ ಅವರು ಆರೋಪ ಮಾಡೋದ್ರಲ್ಲೇ ದಿನ ಬೆಳಗಾಗಿಸ್ತಿದ್ದಾರೆ. ಗೊಬ್ಬರಕ್ಕೆ ರೈತರ ಪರದಾಟ, ಅಂಗಡಿ ಮಾಲೀಕರ ಕಳ್ಳಾಟ. ಯೂರಿಯಾ ಗೊಬ್ಬರಕ್ಕಾಗಿ ಇಡೀ ರಾಜ್ಯದ ರೈತರು ದಂಗೆಗೆದ್ದಿದ್ದಾರೆ. ಊರೂರಲ್ಲೂ ಹೋರಾಟ, ಪ್ರತಿಭಟನೆಗಳು ನಡೀತಾನೇ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲೂ ಯೂರಿಯಾ ಗೊಬ್ಬರದ ತಾತ್ವಾರ ಶುರುವಾಗಿದೆ. ಯಾವುದೇ ಗೊಬ್ಬರದ ಅಂಗಡಿಗೆ ಹೋದ್ರೂ ನೋ ಸ್ಟಾಕ್ ಅನ್ನೋ ಬೋರ್ಡ್ಗಳು ಕಣ್ಣು ಕುಕ್ತಿವೆ. ಆದ್ರೆ ಅಸಲಿ ಕಹಾನಿಯೇ ಬೇರೆನೇ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಬೇಡಿಕೆ ಇರೋದು 30,750 ಮೆಟ್ರಿಕ್ ಟನ್. ಆದ್ರೆ ಪೂರೈಕೆಯಾಗಿರೋದು 50,715 ಮೆಟ್ರಿಕ್ ಟನ್ ಗೊಬ್ಬರ. ಅಂದ್ರೆ 20,000 ಟನ್ ಹೆಚ್ಚುವರಿ ಗೊಬ್ಬರ ಬಂದ್ರೂ ನೋ ಸ್ಟಾಕ್ ಬೋರ್ಡ್ ಅನ್ನ ಹಾಕ್ತಿದ್ದಾರೆ. ಇದನ್ನ ನೋಡಿದ್ರೆ ಬೇಕಂತನೇ ಕೃತಕ ಅಭಾವ ಸೃಷ್ಟಿಸುತ್ತಿದ್ದಾರೆ ಅನ್ನೋ ಅನುಮಾನ ಶುರುವಾಗಿದೆ. ನಮಗೆ ಪೂರೈಕೆ ಆಗಿದ್ದು 5,731 ಮೆಟ್ರಿಕ್ ಟನ್ನು ಪ್ರಾರಂಭಿಕ ಶಿಲ್ಕು ಮತ್ತು ಹೊಸ ಸರಬರಾಜು ಸೇರಿಕೊಂಡು. ಇಲ್ಲಿವರೆಗೆ ಮಾರಾಟ ಆಗಿರೋದು 47,388 ಮೆಟ್ರಿಕ್ ಟನ್ ಮಾರಾಟ ಆಗಿ, ಶಿಲ್ಕು ಇರೋದು 3,343 ಮೆಟ್ರಿಕ್ ಟನ್ ಶಿಲ್ಕ್ ಇದೆ. ಗದಗ ಜಿಲ್ಲೆಯಲ್ಲೂ ಯೂರಿಯಾ ಗೊಬ್ಬರದ ಪರದಾಟ ಹೇಳತೀರದಂತಾಗಿದೆ. ಇದನ್ನೇ ಕೆಲವರು ಬಂಡವಾಳ ಮಾಡಿಕೊಂಡಿದ್ದಾರೆ. ಹುಲಕೋಟಿ ಗ್ರಾಮದಲ್ಲಿ 2 ಚೀಲ ಯೂರಿಯಾ ಗೊಬ್ಬರ ಬೇಕು ಅಂದ್ರೆ ನ್ಯಾನೋ ಯೂರಿಯಾ ತೆಗೆದುಕೊಳ್ಳಲೇಬೇಕಂತೆ. ಹಾರ್ಟಿಕಲ್ಚರ್ ಪ್ರೊಡ್ಯೂಸರ್ ಕಂಪನಿ ಗೊಬ್ಬರವನ್ನ ವಿತರಣೆ ಮಾಡ್ತಾ ಇದ್ದು, ತಮ್ಮ ಕಂಪನಿಯ ಸಿಬ್ಬಂದಿಗೆ ಮಾತ್ರ ಗೊಬ್ಬರವನ್ನ ಕೊಡ್ತಿದ್ದಾರಂತೆ. ಕೃಷಿ ಅಧಿಕಾರಿಗಳನ್ನ ಕೇಳಿದ್ರೆ ಎಲ್ಲರಿಗೂ ವಿತರಣೆ ಮಾಡಬೇಕು ಅಂತಿದ್ದಾರೆ. ಹೀಗಾಗಿ ಸಿಟ್ಟಿಗೆದ್ದಿರುವಂತಹ ರೈತರು ಕಂಪನಿ ವಿರುದ್ಧ ಗಲಾಟೆ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲೂ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪರದಾಡ್ತಿದ್ದಾರೆ. ಹೊಸಪೇಟೆ ತಾಲೂಕಿನ ಕಮಲಾಪುರ ಗ್ರಾಮದಲ್ಲಿ ಬೆಳಗ್ಗೆಯಿಂದ ಕ್ಯೂ ನಿಂತು 1 ಚೀಲ ಗೊಬ್ಬರ ಸಿಕ್ತಿಲ್ಲ. ಮಕ್ಕಳನ್ನ ಶಾಲೆ ಬಿಡಿಸಿ ಕರ್ಕೊಂಡು ಬರ್ತಿರುವಂತಹ ಪೋಷಕರು ಅಂಗಡಿ ಮುಂದೆ ಕ್ಯೂ ನಿಲ್ಲಿಸಿದ್ದಾರೆ. ಇಡೀ ರಾಜ್ಯದಲ್ಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಆದ್ರೆ ಕೊಪ್ಪಳದ ಜನರಿಗೆ ಮಾತ್ರ ಇದ್ರ ಖುಷಿ ಇಲ್ಲ. ಯಾಕಂದ್ರೆ ಹಬ್ಬ ಮಾಡೋದು ಬಿಟ್ಟು ಅಂಗಡಿ ಮುಂದೆ ಕ್ಯೂ ನಿಂತಿದ್ದಾರೆ. ಕಳೆದೊಂದು ವಾರದಿಂದ ನಿತ್ಯಕ್ಕಾದ್ರೂ ಗೊಬ್ಬರ ಮಾತ್ರ ಸಿಕ್ತಿಲ್ಲ. ಎಲ್ಲಿ ಮನೆಯಲ್ಲಿ ಹಬ್ಬ ಮಾಡುವಾಗ ಗೊಬ್ಬರ ವಿತರಣೆ ಮಾಡಿಬಿಡ್ತಾರೋ ಅಂತ ಪರದಾಡ್ತಿದ್ದಾರೆ. ಶಾಲೆಗೆ ಹೋಗೋ ಮಕ್ಕಳೆಲ್ಲ ಗೊಬ್ಬರದ ಅಂಗಡಿ ಮುಂದೆ ಕ್ಯೂ ನಿಲ್ಲೋ ಪರಿಸ್ಥಿತಿ ಬಂದಿದೆ. ಸೂರ್ಯೋದಯಕ್ಕೂ ಮೊದಲೇ ಅಂಗಡಿಗಳ ಮುಂದೆ ನೂರಾರು ಮಂದಿ ಜಮಾಯಿಸುತ್ತಿದ್ದು, ಕೊಪ್ಪಳದಲ್ಲಿ ಹೆತ್ತವರ ಆಧಾರ್ ಕಾರ್ಡ್ ಹಿಡಿದು ಮಕ್ಕಳು ಸಾಲುಗಟ್ಟಿ ನಿಲ್ತಿದ್ದಾರೆ. ಗೊಬ್ಬರ ಗೋಳಾಟದ ಬಗ್ಗೆ ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್, ಗೊಬ್ಬರ ವಿತರಣೆಗೆ ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳುತ್ತಿದ್ದೇವೆ ಎಂದರು. ಅದನ್ನ ವಿತರಣೆ ಮಾಡ್ತಾ ಇದ್ವಿ. ಮಳೆ ಜಾಸ್ತಿ ಆದಾಗ ನ್ಯಾಚುರಲಿ ಈ ರೀತಿ ಡಿಮ್ಯಾಂಡ್ ಜಾಸ್ತಿ ಆಗೇ ಆಗುತ್ತೆ. ಈಗಲೂ ಕೂಡ ಈಗ ನಾವು ಇವತ್ತು ವಿತರಣೆ ಮಾಡಿದ್ರು ಕೂಡ ಮತ್ತೆ ಪುನಃ ಡಿಮ್ಯಾಂಡ್ ಬರುತ್ತೆ. ಈ ಮಂತ್ವರೆಗೂ, ಈ ಮಂತ್ ಎಂಡ್ವರೆಗೂ ನಾವು ನಿರಂತರವಾಗಿ ಗೊಬ್ಬರ ಪೂರೈಕೆ ಸರ್ಕಾರ ಮಾಡ್ತಾ ಇದ್ದೀವಿ. ಒಟ್ನಲ್ಲಿ ಬೆಳೆದು ನಿಂತ ಬೆಳೆಗಳೆಲ್ಲವೂ ಹಳದಿ ಬಣ್ಣಕ್ಕೆ ತಿರುಗ್ತಾ ಇತ್ತು. ಸರಿಯಾದ ಸಮಯಕ್ಕೆ ಗೊಬ್ಬರ ಹಾಕದಿದ್ರೆ ರೈತರ ಬದುಕು ಬೀದಿಗೆ ಬೀಳೋದ್ರಲ್ಲಿ ಅನುಮಾನವಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿದ್ದಾರೆ. ನಟಿ ಪವಿತ್ರ ಗೌಡ ಕೂಡ ಈ ಬಾರಿಯ ಹಬ್ಬವನ್ನ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಝಲಕ್ ಇಲ್ಲಿದೆ. ಲಕ್ಷ್ಮಿ ಅಂದ್ರೆ ಚಂಚಲೆ, ಲಕ್ಷ್ಮಿ ಅಂದ್ರೆ ಕೋಮಲೆ, ಲಕ್ಷ್ಮಿ ಅಂದ್ರೆ ಸರ್ವಾರ್ಥ ಸಾಧಿಕೆ. ಯಾರ ಪಾಲಿಗೆ ಲಕ್ಷ್ಮಿ ಒಲಿತಾಳೋ ಅವರ ಮನೆ ಮನಸ್ಸೆಲ್ಲ ಲಕ್ಷ್ಮಿಮಯ. ಮಹಾಲಕ್ಷ್ಮಿ ಒಲಿದ ಮನೆ ಮನೆಯೂ ಲಕ್ಷ್ಮಿ ನಿವಾಸವೇ. ಲಕ್ಷ್ಮಿ ಇದ್ದಲ್ಲಿ ಸುಖ, ಸಂಪತ್ತು, ಸಮೃದ್ಧಿ, ಐಶ್ವರ್ಯ ಎಲ್ಲವೂ ತನ್ನಿಂದ ತಾನಾಗಿಯೇ ಒಲಿದೊಲಿದು ಬರುತ್ತೆ. ಬದುಕು ಅನ್ನೋದು ಬಂಗಾರವಾಗುತ್ತೆ. ಹೀಗಾಗಿಯೇ ಲಕ್ಷ್ಮಿಯನ್ನ ಪ್ರತಿಯೊಬ್ಬರು ಪೂಜಿಸೋದು, ಧ್ಯಾನಿಸೋದು. ಇವತ್ತು ವರಮಹಾಲಕ್ಷ್ಮಿ ಪವಿತ್ರ ದಿನ, ಭಕ್ತರು ಬೇಡಿದ್ದನ್ನ ಕರುಣಿಸೋ ದಿನ. ಹೀಗಾಗಿಯೇ ಊರೂರಲ್ಲೂ ಮನೆ ಮನೆಯಲ್ಲೂ ವರಮಹಾಲಕ್ಷ್ಮಿ ಹಬ್ಬವನ್ನ ಭಕ್ತಿ ಭಾವದಿಂದ ಆಚರಿಸಿದ್ದಾರೆ.
ನಾಡಿನುದ್ದಕ್ಕೂ ಇವತ್ತು ವರಮಹಾಲಕ್ಷ್ಮಿಯ ಪೂಜೆ ಪುನಸ್ಕಾರ ಜೋರಾಗಿತ್ತು. ಮನೆ ಮನೆಯಲ್ಲೂ ಲಕ್ಷ್ಮೀ ದೇವಿಯ ಸ್ತೋತ್ರಗಳು ಮೊಳಗ್ತಾ ಇದ್ವು. ವರದಾಯಿನಿಯನ್ನ ಪ್ರತಿಷ್ಠಾಪಿಸಿದ ಭಕ್ತರು ದೇವಿಗೆ ಇಷ್ಟವಾದ ಹೂವು, ಹಣ್ಣು, ಸ್ವೀಟು, ತಿನಿಸುಗಳನ್ನೆಲ್ಲ ಇಟ್ಟು ದೇವಿಯ ಮುಂದೆ ಇಷ್ಟಾರ್ಥ ಬೇಡಿಕೊಂಡಿದ್ದಾರೆ. ನಟಿ ಪವಿತ್ರ ಗೌಡ ಕೂಡ ಈ ಬಾರಿ ತುಂಬಾ ಸ್ಪೆಷಲ್ ಆಗಿ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸಿದ್ದಾರೆ. ಕಳೆದ ವರ್ಷ ಈ ಟೈಮ್ನಲ್ಲಿ ಪವಿತ್ರ ಗೌಡ ಕಣಕಣದಲ್ಲೂ ನರಕ ನೋಡ್ತಾ ಇದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ರಿಂದ ಹಬ್ಬ ಇರಲಿಲ್ಲ, ಹರಿದಿನವೂ ಇರಲಿಲ್ಲ. ಆದ್ರೀಗ ಬೇಲ್ ಮೇಲೆ ಹೊರ ಬಂದಿರೋದ್ರಿಂದ ಈ ಬಾರಿ ಅದ್ಧೂರಿಯಾಗಿ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಿದ್ದಾರೆ. ಲಕ್ಷ್ಮಿ ಸ್ವರೂಪವಾದ ಹಸುವಿಗೆ ಹಣ್ಣು ತಿನಿಸೋ ವಿಡಿಯೋವನ್ನ ಹಂಚಿಕೊಂಡ ಪವಿತ್ರ ಗೌಡ, ದೇವಿ ಸ್ವರೂಪದ ಹಸು ಮನೆಗೆ ಬಂದಿತ್ತು, ಪದಗಳಿಗೆ ಮೀರಿದ ಆಶೀರ್ವಾದ ಸಿಕ್ಕಿದೆ, ಹೀಗಾಗಿ ವರಮಹಾಲಕ್ಷ್ಮಿ ಹಬ್ಬ ಇನ್ನಷ್ಟು ವಿಶೇಷವಾಯಿತು ಅಂತ ಸಂತಸ ಹಂಚಿಕೊಂಡಿದ್ದಾರೆ. ಕೊಲೆ ಕೇಸ್ನಲ್ಲಿ ಸಿಲುಕಿದ್ದ ಪವಿತ್ರ ಗೌಡ ಜೈಲಿನಿಂದ ಹೊರಬಂದಿದ್ದೇ ಬಂದಿದ್ದು ದೇವರ ಪರಮ ಭಕ್ತೆಯಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಬರ್ತಾ ಇದ್ದಂತೆ ಮುನೇಶ್ವರನಿಗೆ ಹರಕೆ ಸಲ್ಲಿಸಿದ್ದ ಪವಿತ್ರ ನಂತರ ಕುಂಭಮೇಳಕ್ಕೆ ಹೋಗಿ ಗಂಗೆಯಲ್ಲಿ ಮಿಂದೆದ್ದಿದ್ರು. ನಂತರ ರಾಯರ ಅಂಗಳಕ್ಕೂ ಕಾಲಿಟ್ಟು ಸೆರಗೊಡ್ಡಿ ಬೇಡಿ ಬಂದಿದ್ರು. ನಂತರ ಶಿವರಾತ್ರಿ ದಿನ ತಮ್ಮ ಮನೆಯಲ್ಲೇ ವಿಶೇಷ ಹೋಮ ಹವನ ಮಾಡಿಸಿದ್ರು. ಈಗ ಅದ್ಧೂರಿಯಾಗಿ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಿದ್ದಾರೆ. ಒಟ್ನಲ್ಲಿ ಕೆಟ್ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ದೇವರ ಧ್ಯಾನದಲ್ಲಿ ಮುಳುಗೇಳ್ತಿದ್ದಾರೆ. ಆದರೆ ಸುಪ್ರೀಂ ಅಂಗಳದಲ್ಲಿರೋ ಬೇಲ್ ಅರ್ಜಿ ವಿಚಾರಣೆ ಯಾವ ಕ್ಷಣದಲ್ಲಿ ಕಂಟಕವಾದ್ರೂ ಅನುಮಾನವಿಲ್ಲ. ಗೀತಾ ಫಿಲಂ ಬ್ಯೂರೋ, ನ್ಯೂಸ್ 18. ಇಂದಿನಿಂದ ಮಂತ್ರಾಲಯದಲ್ಲಿ ಸ್ವರ್ಗವೇ ಧರೆಗಿಳಿದಂತೆ ಭಾಸವಾಗ್ತಾ ಇದೆ. ರಾಯರ ಆರಾಧನಾ ಮಹೋತ್ಸವ ಆರಂಭವಾಗಿದ್ದು 7 ದಿನಗಳ ಕಾಲ ಸಪ್ತರಾತ್ರೋತ್ಸವ ಅದ್ಧೂರಿಯಾಗಿ ನಡೆಯಲಿದೆ. ಕಲಿಯುಗದ ಕಾಮಧೇನು, ಭಕ್ತರು ಬೇಡಿದ್ದನ್ನ ಕರುಣಿಸೋ ಕಲ್ಪವೃಕ್ಷ, ತುಂಗಾ ತಟದಲ್ಲಿ ಪ್ರಜ್ವಲಿಸ್ತಿರೋ ಶ್ರೀ ಗುರು ರಾಘವೇಂದ್ರ ರಾಯರ 354ನೇ ಆರಾಧನಾ ಮಹೋತ್ಸವದ ವೈಭವ ಕಳೆಗಟ್ಟಿದೆ. 7 ದಿನಗಳ ಕಾಲ ನಡೆಯೋ ಸಪ್ತರಾತ್ರೋತ್ಸವ ಕಣ್ತುಂಬಿಕೊಳ್ಳುವುದಕ್ಕೆ ದೇಶದ ಮೂಲೆ ಮೂಲೆಗಳಿಂದಲೂ ಭಕ್ತರ ದಂಡೇ ಹರಿದು ಬರ್ತಿದೆ. ಇಂದಿನಿಂದ ಆಗಸ್ಟ್ 14ರವರೆಗೆ ರಾಯರ ಮಠದಲ್ಲಿ ಸಪ್ತರಾತ್ರೋತ್ಸವ ನಡೆಯಲಿದೆ. ಇವತ್ತು ಪಾತ್ರಹ ಕಾಲದಲ್ಲಿ ಶ್ರೀ ಮಠದಲ್ಲಿ ನೈರ್ಮಲ್ಯ ವಿಸರ್ಜನೆ, ಪಂಚಾಮೃತ ಅಭಿಷೇಕ, ಉತ್ಸವ ಸೇರಿದಂತೆ 10 ಹಲವು ಕಾರ್ಯಕ್ರಮಗಳು ನಡೆದವು. ಸಂಜೆ ಧ್ವಜಾರೋಹಣದ ಮೂಲಕ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವರು ಸಪ್ತರಾತ್ರೋತ್ಸವಕ್ಕೆ ಚಾಲನೆ ನೀಡಿದರು. ನಂತರ ಗೋವು, ಗಜ, ಅಶ್ವ, ಧಾನ್ಯ, ಲಕ್ಷ್ಮೀ ಪೂಜೆಯೊಂದಿಗೆ ಆರಾಧನೆಗೆ ವಿದ್ಯುಕ್ತ ಚಾಲನೆ ನೀಡಲಾಯಿತು. ರಾಘವೇಂದ್ರ ಸ್ವಾಮಿಗಳವರ 354ನೇ ವರ್ಷದ ಆರಾಧನಾ ಮಹೋತ್ಸವದ ಅಂಗವಾಗಿ ಸಪ್ತರಾತ್ರೋತ್ಸವದ ಕಾರ್ಯಕ್ರಮ ಈಗ ಪ್ರಾರಂಭವಾಗ್ತಾ ಇದೆ. ಶ್ರೀಮಠದ ಎಲ್ಲ ವಿಭಾಗಗಳಿಗೆ ಲಕ್ಷ್ಮೀ ಪೂಜೆ ಕಾರ್ಯಕ್ರಮ ನಡೀತದೆ. ಇಂದಿನಿಂದ ಅಧಿಕೃತವಾಗಿ ಸಪ್ತರಾತ್ರೋತ್ಸವದ ಚಾಲನೆ ಅನ್ನುವಂಥದ್ದು ಈಗ ಪ್ರಾರಂಭವಾಗ್ತಾ ಇದೆ. ರಾಯರ ಆರಾಧನಾ ಮಹೋತ್ಸವ ನಡೆಯೋ 7 ದಿನವೂ ಒಂದೊಂದು ಕಾರ್ಯಕ್ರಮವಿರುತ್ತೆ. ಆಗಸ್ಟ್ 10ಕ್ಕೆ ಪೂರ್ವಾರಾಧನೆ, 11ಕ್ಕೆ ಮಧ್ಯಾರಾಧನೆ, 12ಕ್ಕೆ ಉತ್ತರಾರಾಧನೆ ನಡೆಯಲಿದೆ. ಇದರ ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ತುಂಗಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡೋ ಭಕ್ತರು ಉರುಳು ಸೇವೆ ಸಲ್ಲಿಸಿ ರಾಯರ ಬೃಂದಾವನದ ದರ್ಶನ ಪಡೆದಿದ್ದಾರೆ. ದರ್ಶನ ಒಳ್ಳೆ ದೇವರ ದರ್ಶನ ಪಡೆದ ಮೇಲೆ ಒಂಥರ ಮನಸ್ಸಿಗೆ ಭಾಳ ನೆಮ್ಮದಿ ಆಗುತ್ತೆ. ಇಲ್ಲಿ ಬರ್ಬೇಕು ಅನಿಸ್ತಾ ಇರುತ್ತೆ ನಮಗೆ. ಆರಾಧನೆ ವ್ಯವಸ್ಥೆ ಎಲ್ಲ ಭಾಳ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾರೆ. ಇದಕ್ಕಿಂತ ಡಬಲ್ ಜನ ಬರ್ತಾರೆ ಆರಾಧನೆ ಟೈಮಲ್ಲಿ. ಎಲ್ಲ ಸುವ್ಯವಸ್ಥಿತವಾಗಿ ಮ್ಯಾನೇಜ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ಒಟ್ನಲ್ಲಿ ರಾಯರ ಸನ್ನಿಧಿ ಈಗ ಧರೆಗಿಳಿದ ಸ್ವರ್ಗದಂತಾಗಿರುವುದಂತೂ ಸುಳ್ಳಲ್ಲ. ವಿಶ್ವನಾಥ್ ಹೋಗಾರ್, ನ್ಯೂಸ್ 18 ರಾಯಚೂರು.